ಸೋಮವಾರಪೇಟೆ ಸಮೀಪದ ಕೂತಿನಾಡು ಶ್ರೀ ಸಬ್ಬಮ್ಮ ದೇವಿಯ ಸುಗ್ಗಿ ಎಂದೇ ಖ್ಯಾತಿಯಾಗಿರುವ ನಗರಹಳ್ಳಿ ಸುಗ್ಗಿ ಉತ್ಸವಕ್ಕೆ ಮುಂಚಿತವಾಗಿ ಭಾನುವಾರ ಕೂತಿ ಗ್ರಾಮದ ಚಾವಡಿಕಟ್ಟೆಯಲ್ಲಿ ವಿಶೇಷ ಪೂಜೆ ನಡೆಯಿತು. ಇದೇ ತಿಂಗಳ 21ರ ಸೋಮವಾರ ನಗರಹಳ್ಳಿ ಸುಗ್ಗಿ ಉತ್ಸವ ನಡೆಯಲಿದೆ. ಅನಾದಿ ಕಾಲದಿಂದಲೂ ನಡೆದು ಬಂದಂತೆ ಕೂತಿ ಗ್ರಾಮದ ಚಾವಡಿಕಟ್ಟೆಯಲ್ಲಿ ಗ್ರಾಮಸ್ಥರ ಬಂದೂಕುಗಳನ್ನು ತಂದಿಟ್ಟು ಸಾಮೂಹಿಕ ಪೂಜೆ ಸಲ್ಲಿಸಲಾಯಿತು. ನಂತರ ಗ್ರಾಮಸ್ಥರು ಬಂದೂಕು ಹಿಡಿದು ದೇವರ ಕಟ್ಟೆಗೆ ಪ್ರದಕ್ಷಿಣೆ ಹಾಕಿದರು. ಅನಂತರ ಬಂದೂಕಿನಿಂದ ತೆಂಗಿನಕಾಯಿಗೆ ಗುಂಡು ಹೊಡೆಯುವ ವಿಧಿಯೊಂದಿಗೆ ಸುಗ್ಗಿ ಉತ್ಸವಕ್ಕೆ ಚಾಲನೆ ಸಿಕ್ಕಿತು. ನನ್ನ ಹೆಸರು ಉದಯ್ ಕುಮಾರ್, ಕೂತಿ ಗ್ರಾಮಸ್ಥ. ನಾನು ನಮ್ಮ ಕೂತಿ ಸಬ್ಬಮ್ಮ ದೇವರ ಸುಗ್ಗಿ ಉತ್ಸವ ನಿನ್ನೆಯಿಂದ ಪ್ರಾರಂಭವಾಗಿದೆ. ನಿನ್ನೆ ಕಟ್ಟು ಬಿದ್ದು 12 ದಿನಗಳ ಅವಧಿಗೆ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ. ನಮ್ಮ ಸುತ್ತಮುತ್ತಲ ಎಲ್ಲ ಸುಗ್ಗಿ ಕಾರ್ಯಕ್ರಮಗಳು ಈಗ ನಡೀತಾ ಇರೋದರಿಂದ ನಮ್ಮ ಸಬ್ಬಮ್ಮ ದೇವರ ಸುಗ್ಗಿ ಬಹಳ ವಿಶೇಷವಾಗಿದ್ದು ಸುಮಾರು 18 ಗ್ರಾಮಗಳು ಸೇರಿ ಈ ಒಂದು ಸುಗ್ಗಿ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಓಡಹಳ್ಳಿ, ನಗರಹಳ್ಳಿ, ಎಡದಂಟೆ, ಜಕ್ಕನಹಳ್ಳಿ, ಕೊತ್ತನಹಳ್ಳಿ, ಕುಡಿಗಾಣ, ಬೇಕನಹಳ್ಳಿ, ಕುಂದಳ್ಳಿ, ನಗರಹಳ್ಳಿ ಎಲ್ಲ ಸೇರಿ ಒಟ್ಟು 18 ಗ್ರಾಮಗಳು ಒಟ್ಟುಗೂಡಿ ನಗರಹಳ್ಳಿಯಲ್ಲಿ ಈ ಒಂದು ಸುಗ್ಗಿ ಉತ್ಸವ ನಡೆಯುತ್ತೆ. ನಮಗೆ ಸುತ್ತಮುತ್ತ ಗವಿಬೆಟ್ಟ ಇರ್ಬೋದು, ಪುಷ್ಪಗಿರಿ ಪರ್ವತ ಶ್ರೇಣಿ ಇರ್ಬೋದು, ಈ ಸುತ್ತಮುತ್ತ ಎಲ್ಲ ಸುಗ್ಗಿಗಳು ನಡೀತಿದ್ರು ಇದೊಂದು ಸಬ್ಬಮ್ಮ ದೇವರ ಸುಗ್ಗಿ ಉತ್ಸವ ಬಹಳ ವಿಶೇಷವಾಗಿ ನಡೆಯುತ್ತೆ. ಅಲ್ಲಿ ನಮ್ಮ ಕಂಬತಳೆಯನ್ನಲ್ಲಿ ಹೂಳು ತೂಗುವಂಥ ಒಂದು ಕಾರ್ಯಕ್ರಮ ಬಹಳ ವಿಶೇಷವಾಗಿರುತ್ತೆ. ಅಲ್ಲಿ ದೇವರ ಒಡಕರನ್ನ ಮೇಲೆ ಕೂರಿಸಿ ನಾವು ಹೂಳು ತೂಗುವಂಥ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಅದು ಬಹಳ ವಿಜೃಂಭಣೆಯಿಂದ ನಡೆಯುತ್ತೆ. ಎಲ್ಲರ ಸಹಕಾರದೊಂದಿಗೆ ಈ ನಾಡಿನ ಒಂದು ಒಳ್ಳೆಯ ಮಳೆ ಬೆಳೆ ಅಭಿವೃದ್ಧಿಗಾಗಿ ಈ ಒಂದು ಭಕ್ತಿ ಶ್ರದ್ಧೆಯಿಂದ ನಾವು ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ ಅಂತ. ನಾನು ಕೂತಿ ಗ್ರಾಮದ ಅಧ್ಯಕ್ಷ HM ಜಯರಾಮು. ನಮ್ಮ ಕೂತಿ ಗ್ರಾಮದ ದೇವರು ಸಬ್ಬಮ್ಮ ದೇವಿ ಸುಗ್ಗಿ ಉತ್ಸವವನ್ನು ನಿನ್ನೆಯಿಂದ ಶನಿವಾರದಿಂದ ಕಟ್ಟುಬಿದ್ದು ಇವತ್ತಿನಿಂದ ಪ್ರಾರಂಭ ಆಗಿದೆ. ನಮ್ಮ ಇಲ್ಲಿ ಚಾವಡಿ ಕಟ್ಟೆ ಅಂಥೇಳಿ ಸುಗ್ಗಿ ಕಟ್ಟೆಯಲ್ಲಿ ಕೋವಿಗಳನ್ನು, ಇಡೀ ಗ್ರಾಮದ ಕೋವಿಗಳನ್ನು ತಂದು ಪೂಜೆ ಮಾಡಿ ಉತ್ಸವವನ್ನು ಪ್ರಾರಂಭಿಸಿದ್ವಿ. ಈ ದಿನದಿಂದ ಇಲ್ಲಿ ನಾವು ಪೂಜೆಯನ್ನು ಪ್ರಾರಂಭಿಸಿ ಸುಗ್ಗಿಯನ್ನು ಪ್ರಾರಂಭಿಸ್ತೀವಿ. ಆನಂತರ ನಾವು ಅಲ್ಲಿ ಸುಗ್ಗಿ ರಂಗಗಳನ್ನು ಬುಧವಾರ ದಿವಸ ಕ್ಲೀನ್ ಮಾಡಿ, ಗುರುವಾರ ನೀತಿ ಬೆಟ್ಟಕ್ಕೆ ಹೋಗಿ ದೇವರನ್ನು ಕರೆದು ಇಲ್ಲಿ ನಗರಹಳ್ಳಿಯಲ್ಲಿ ಪೂಜೆ ಮಾಡಿ, ಆಮೇಲೆ ಶನಿವಾರ ಹಬ್ಬ ನಡೀತದೆ, ದೊಡ್ಡ ಹಬ್ಬ. ನಮ್ಮೂರಿಂದ ಮದುವೆಯಾದ ಹುಡುಗಿಯರು ನೆಂಟರಿಷ್ಟೆಲ್ಲ ಬಂದು ತುಂಬ ವಿಜೃಂಭಣೆಯಿಂದ ಇಲ್ಲಿ ಸುಗ್ಗಿಯನ್ನು ನಡೆಸ್ತೀವಿ. ಮತ್ತು ಇಲ್ಲಿ ನಗರಹಳ್ಳಿಯಲ್ಲಿ ಸೋಮವಾರ ಹಗಲು ಸುಗ್ಗಿ ನಡೀತದೆ. ಬಿಲ್ಲೆ ರಂಗ, ಸುಗ್ಗಿ ರಂಗ ಇಲ್ಲೆಲ್ಲ, ಮತ್ತು ಹೊಸದಾಗಿ ಮದುವೆ ಆದವರಿಗೆ ಮದುವೆ ಕಾಣಿಕೆ ಬಿಲ್ಲೆ ರಂಗದಲ್ಲಿ ಹಾಕ್ತಾರೆ. ಹಾಗೆಯೇ ಹೂಲು ತೂಗೋದು, ಕಡವೆ ಹೊಡೆಯುವುದು ಇಲ್ಲೆಲ್ಲೂ ಸುತ್ತಮುತ್ತಲೇ ಈ ವಿಶೇಷ ನಡೆಯೋದಿಲ್ಲ. ನಮ್ಮ ಈ ಸುಗ್ಗಿಯಲ್ಲಿ ವಿಶೇಷವಾಗಿರುತ್ತೆ. ತುಂಬ ಜನ ಸೇರಿ ಈ ಸುಗ್ಗಿಯನ್ನು ನಡೆಸ್ತೀವಿ. ಮತ್ತು 18 ಊರುಗಳು ಸೇರ್ತೀವಿ ಈ ಸುಗ್ಗಿಗೆ. ಎಲ್ಲರೂ ಬಂದು ಸಹಕಾರ ನೀಡಿ, ಮತ್ತು ಅನ್ನದಾನ, ಭೋಜನ ವ್ಯವಸ್ಥೆ ಎಲ್ಲ ಇರುತ್ತೆ. ಪ್ರಮುಖ ಸುಗ್ಗಿ ಆಚರಣೆಯು ಏಪ್ರಿಲ್ ಮೇ ತಿಂಗಳಲ್ಲಿ ನಗರಹಳ್ಳಿ ಗ್ರಾಮದ ಸುಗ್ಗಿಕಟ್ಟೆ ಹಾಗೂ 12 ದೇವರ ಬನಗಳಲ್ಲಿ ವಿವಿಧ ಆಚರಣೆಗಳೊಂದಿಗೆ ನಡೆಯುತ್ತದೆ. ಈ ಆಚರಣೆಯಲ್ಲಿ ಕೂತಿನಾಡು ವ್ಯಾಪ್ತಿಯ ಕೂತಿ, ಎಡದಂಟೆ, ಕುಂದಳ್ಳಿ, ನಗರಹಳ್ಳಿ, ಹೆಮ್ಮನಗದ್ದೆ, ಕನ್ನಳ್ಳಿ, ಬೇಕನಹಳ್ಳಿ, ಬೆಟ್ಟದಹಳ್ಳಿ, ಜಕ್ಕನಹಳ್ಳಿ, ಬೆಟ್ಟದಕೊಪ್ಪ, ಹಳ್ಳಿಯೂರು, ಕೊತ್ತನಹಳ್ಳಿ, ಇನಕನಹಳ್ಳಿ, ಬೀಕಳ್ಳಿ, ಬೆಂಕಳ್ಳಿ, ಕುಡಿಗಾಣ, ನಾಡ್ನಹಳ್ಳಿ, ತಡ್ಡಿಕೊಪ್ಪ ಹಾಗೂ ಸಕಲೇಶಪುರ ತಾಲೂಕಿನ ಒಡಹಳ್ಳಿ ಗ್ರಾಮದ ಎಲ್ಲಾ ವರ್ಗದ ಜನರು ಒಂದುಗೂಡಿ ಶ್ರದ್ಧೆ ಭಕ್ತಿಯಿಂದ ಸುಗ್ಗಿಯನ್ನು ವಿಶೇಷವಾಗಿ ಆಚರಿಸುತ್ತಾರೆ.
ಸುಗ್ಗಿ ಆಚರಣೆಯಲ್ಲಿ 12 ಬನ ರಂಗಗಳಿದ್ದು ಕೊನೆಯ ದಿನ ಕಂಬತಳೆ ರಂಗ, ಸುಗ್ಗಿ ರಂಗ ಎಂಬಲ್ಲಿ ಸುಗ್ಗಿಯ ವಿಶೇಷತೆಗಳನ್ನು ಸಾರುವ ಆಚರಣೆಗಳು ನಡೆಯುತ್ತವೆ. ಕಾರ್ಯಕ್ರಮದಲ್ಲಿ ಕೂತಿ ಗ್ರಾಮಾಧ್ಯಕ್ಷ ಎಚ್.ಎಂ. ಜಯರಾಮ್, ಉಪಾಧ್ಯಕ್ಷ ಕೆ.ಡಿ. ಗಿರೀಶ್, ಕಾರ್ಯದರ್ಶಿ ಯಾದವ್ ಕುಮಾರ್, ಖಜಾಂಚಿ ಲಕ್ಷ್ಮಯ್ಯ, ಅರ್ಚಕರಾದ ಅನಂತರಾಮ್, ಪ್ರಮುಖರಾದ ಜಿತೇಂದ್ರ, ರಾಜೇಶ್, ಕೆ.ಟಿ. ಪರಮೇಶ್, ಭರತ್, ಕೆ.ಸಿ. ಉದಯಕುಮಾರ್, ಎಚ್.ಡಿ. ಮೋಹನ್ ಹಾಗೂ ಗ್ರಾಮಸ್ಥರು ಪಾಲ್ಗೊಂಡಿದ್ದರು.